ಇದ್ದಾರೆ. ಈಗ ನೀವು ನೋಡಿದ್ರಿ ಇವನ್ ಭಾರತ ರತ್ನ ಪ್ರಶಸ್ತಿ ಸಹಿತ ಯಾರ್ಯಾರಿಗೂ ಕೊಟ್ಟು ಬಿಟ್ಟರು ಅದನ್ನು ನಿಮಗೆ ಗೊತ್ತದು. ಒಂದೇ ತಿಂಗಳದೊಳಗೆ ಇನ್ನೊಂದು ತಿಂಗಳು ಪೂರ ಆಗಿಲ್ಲ, ಅಷ್ಟರೊಳಗೆ 5 ಮಂದಿಗೆ ಈ ಭಾರತ ರತ್ನ ಹಂಚೆ. ಅದ್ರ ಥ್ರೂ ಆ ಒಂದು ಯಾರಿದ್ದಾರೆ, ಈ ಉದಾಹರಣೆಗೆ ನಿಮಗೆ ಹೇಳೋದಪ್ಪ ಅಂತಂದ್ರೆ ಕರ್ಪೂರಿ ಠಾಕೂರ್ ಅವ್ರದ್ದು, ಅವರು ನಿತೀಶ್ ಅವ್ರಿಗೆ ಪ್ರಿಯ, ನಿತೀಶ್ ಗುರುಗಳವರು, ನಿತೀಶ್ ಇದ್ದಂಥವ್ರು ಈ ಕರ್ಪೂರಿ ಠಾಕೂರ್ ಅವ್ರನ್ನ ಗೌರವಿಸಿದ್ರಿಂದಾಗಿ ಅವ್ರಿಗೆ ಭಾರತ ಸಿಕ್ಕಿದ್ರಿಂದಾಗಿ ಅದೊಂದು ಕಾರಣಕ್ಕೆ ಅವರು ಇಂಡಿಯಾ ಗಠಬಂಧನ ಹೊರಗೆ ಹೋಗಿಬಿಟ್ರು ಅನ್ನೋದು ನಾವು ನೋಡಿದ್ದೀವಿ. ಅದರ ನಂತರದಲ್ಲೇ ನಮ್ಮ PV ನರಸಿಂಹರಿಗೆ ಕೊಟ್ಟರು, ಮುಂದೆ LK ಅದ್ವಾನಿ ಅವ್ರಿಗೆ ಕೊಟ್ಟರು, ಮುಂದೆ ನಮ್ಮ MS ಸ್ವಾಮಿನಾಥನ್ ಅವ್ರಿಗೆ ಕೊಟ್ಟರು. ಹಿಂಗೆ 5 ಮಂದಿ ಕೊಟ್ಟಿದ್ದಾರೆ. ಇದರ ಹೆಚ್ಚು ಕಡಿಮೆ ಎಲ್ಲರೂ ಇವತ್ತು ನೋಡಿರಿ LK ಅದ್ವಾನಿ ಅವರು ಬಾಬರಿ ಮಸೀದಿ ಅಂತ ಒಂದು ದೊಡ್ಡ ಒಂದು ಅಪರಾಧಿ ಕ್ರಿಯೆಯನ್ನು ಕೆಡವಿ ಅನೇಕ ಜನರ ಸಾವಿನ ಕಾರಣದಂಥವ್ರು ಇವತ್ತು ಭಾರತ ರತ್ನವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಏನು ಮೆಸೇಜ್ ಹೋಗ್ತದೆ ಹೊರಗೆ? ಅದೇ ಕಾರಣಕ್ಕೆ ಬಾಬರಿ ಮಸೀದಿ ಬೀಳೋದಕ್ಕೆ ಕಾರಣೀಭೂತರಾದಂಥ PV ನರಸಿಂಹರಾಯರಂಥವ್ರಿಗೆ ಇವತ್ತು ಭಾರತ ರತ್ನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಅಂದರೆ ಇವೆಲ್ಲನೂ ಏನಪ್ಪ ಅಂದ್ರೆ ತಾವು ರಾಜಕೀಯವಾಗಿ ಏನು ಲಾಭ ಅದ ಅದನ್ನಷ್ಟೇ ಮಾಡೋಕ್ಕೆ ಸಾಧ್ಯ, ಉಳಿದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಬಿಟ್ಟು ಅದರಿಂದನೂ ಸಹಿತ ತಮ್ಮ ವೋಟ್ ಗ್ಯಾದರಿಂಗ್ ಮಾಡುವಂಥದ್ದನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಮೋದಿಜಿಯವರ ಈ ಸಲದ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಈ ಒಂದು ಪ್ಲ್ಯಾನ್ನಿಂದಾಗಿ ಈಗ ದೇಶದ ಈ ಒಂದು ರಾಜಕೀಯ ದಿನದಿಂದ ದಿನಕ್ಕೆ ಬಿಸಿ ಆಗ್ತಾ ಹೋಗ್ತಾ ಇದೆ. ಬಟ್ ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಇದು ಎಲ್ಲಿ ಒನ್ ಸೈಡೆಡ್ ಆಗ್ತದೆ, ನಾವು ಮೋದಿ ಪರವಾಗಿ ಆಗ್ತದೆ ಅನ್ನುವಂಥ ಕಳವಳ ಈ ಒಂದು ಪ್ರಜಾಪ್ರಭುತ್ವ ಪ್ರಿಯರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ. ವಿರೋಧಿಗಳಂತಿದ್ದೇ ಇರ್ತಾರೆ ಆ ಮಾತು ಬೇರೆ, ಮತ್ತು ಪ್ರಜಾಪ್ರಭುತ್ವದಲ್ಲಿ ಪರ ಮತ್ತು ವಿರೋಧಿ ಇರಲೇಬೇಕು. ಅಂದರೆ ಅಂದಾಗ ಮಾತ್ರ ಅದರ ಸೌಂದರ್ಯ ಮತ್ತು ಪ್ರಜಾಪ್ರಭುತ್ವದ ಒಂದು ಹಿರಿಮೆ ಹೆಚ್ಚಾಗ್ತದೆ ಅನ್ನೋದು ಅಷ್ಟು ಸತ್ಯ. ಆದರೆ ಇವತ್ತು ಏನಾಗಿದೆಪ್ಪ ಅಂದರೆ ಈ ಮೀಡಿಯಾದಿಂದಾಗೆ ಇನ್ನು ಒನ್ ಸೈಡೆಡಾಗಿ ಅನಾಲಿಸಿಸ್ಸು, ಒನ್ ಸೈಡೆಡಾಗಿ ನ್ಯೂಸ್, ಅವ್ರು ನೀವು ಹೊಳ್ಳಿ ಹೇಳುವಂಥದ್ದು ಹೇಳಿದ್ರೆ ಅದನ್ನ ಹೇಳೋದು 370 ಮಾಡಿದ್ದೀವಿ ನಾವು, UCC ಥರ ತಂದಿದ್ದೀವಿ, ಮುಂದೆ ದುಡ್ಡು CA ಥರ ಅವ್ರಿದ್ದೀವಿ, ಹಿಂಗೆ ಹೇಳೋದು, ಇದು ಉತ್ತರ ಹೇಳೋದು, ಇದು ಬಿಟ್ಟು ಬೇರೆ ಇಲ್ಲ. ಈಗ ನೋಟ್ಬಂದಿಂದ ಏನಾದ್ರಿ ನಿಮ್ಮದು ಏನೋ ಮಾಡಿದ್ರಿ, ಈ ದೇಶದ ಭಯೋತ್ಪಾದನೆ ಹೋಗ್ತದೆ, ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಕಾನೂನಿಂದಾಗೆ 370 ತೆಗೆದಾಗಿರ್ಬೋದು. ಅದ್ರ ಬಗ್ಗೆನೂ ಹೇಳಿದಾಗ ಇಲ್ಲ ದೇಶ ನಮ್ಮೊಳಗೆ ಉಳಿತು ಅನ್ನೋಂಥದ್ದು. ಆದರೆ ಆ್ಯಕ್ಚುಲಿ 370 ಇದ್ದಾಗ ನಮ್ಮ ದೇಶ ಇತ್ತು, ಕೆಲವೊಂದು ಸ್ಪೆಸಿಫಿಕ್ ಆಗಿ ಅವ್ರಿಗೇನೋ ಅನುಕೂಲ ಮಾಡಿಕೊಟ್ಟಿದ್ದು ಅಂತ ಹೋದು ಅನ್ನೋದನ್ನು ನಾವು ಒಪ್ಕೊಂಡ್ರು ಸಹಿತ ಈಗ ಕಾಶ್ಮೀರ ಯಾವ ಸ್ಥಿತಿ ಆಗದ ಅನ್ನೋದು ಸಹಿತ ಅಷ್ಟೇ ಮುಖ್ಯ ಆಗ್ತದೆ. ಹಿಂಗೆ 371 ಇನ್ನು ಅದ್ರ ಜೊತೆಗೆ ಹಿಂದಿನ ಸಾಧನೆ ಈಗ CA UCC ಅಲ್ಲದೆ ನಮ್ಮ ಸಾಧನೆ ಅಂತ ಹೇಳ್ಕೊಂಡು ಹೋಗುವಂಥದ್ದು, ಅದು ಸಭೆಯಾಗಿ ಕ್ರಿಯೇಟ್ ಮಾಡುವಂಥದ್ದು. ಮುಂದೆ ರಾಮ ಮಂದಿರ ನಾವು ಕಟ್ಟಿಸಿದ್ವಿ, ಪಾರ್ಲಿಮೆಂಟ್ ನಾವು ಕಟ್ಟಿಸಿದ್ವಿ, ನಾವು ಕಟ್ಟಿಸೋದು ಇಲ್ಲಿ ಯಾರ್ದೂ ಇಲ್ಲ, ಮಾಡಿ ಮನಸ್ಸು ಕೊಟ್ಟು ಮಾಡಿದ್ರಿ, ಅದಕ್ಕಾಗಿ ಹ್ಯಾಟ್ಸಪ್ ಹೇಳೋಣ. ಆದರೆ ಅದೇ ಕಾಲಕ್ಕೆ ನಮ್ಮ ಜನರ ಟ್ಯಾಕ್ಸದಿಂದ ಅದು ಕಟ್ಟಿದ್ದೀರಿ, ಅವ್ರ ಭಕ್ತಿಗೆ ಅನುಕೂಲ ಆಗಲಿ ತಿಳ್ಕೊಂಡು, ಮತ್ತೇನೋ ಆಗಲಿ ತಿಳ್ಕೊಂಡು, ನಿಮ್ಮ ರಾಜಕೀಯಕ್ಕೆ ಅನುಕೂಲ ಆಗಲಿ ತಿಳ್ಕೊಂಡು ಮಾಡಿದ್ದೀರಿ. ಮತ್ತು ಈಗ ಹೇಳಿದ್ದು ನಿಮಗೆ ನೋಟ್ಬಂದಿ ಒಳಗೆ ನೀವು ಏನು ಆಶ್ವಾಸನೆ ಕೊಟ್ಟಿದ್ರಿ ಅದು ಈಡೇರ್ತಾ, ಭಯೋತ್ಪಾದನೆ ಹೋತಾ, ಬ್ಲ್ಯಾಕ್ ಮನಿ ನಷ್ಟ ಹೋತಾ, ಆಗಲೇ ಇಲ್ಲ. ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡ್ತಾಯಿಲ್ಲ. ಇನ್ನು ಮುಂದೆ ನಾವು ಕಟ್ತಾ ಇದ್ದೀನಿ, ನಾನು ಇಂಥ 3ನೇ ಶ್ರೇಷ್ಠ ರಾಷ್ಟ್ರ ಮಾಡ್ತೀನಿ, 5ನೇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. 5ನೇದು ಮಾಡಿದರೆ ಬರಿಷ್ಠ ರಾಷ್ಟ್ರ ಆಗಿದ್ರೆ ಇವತ್ತಿನೂ ಬಡತನ ಹೋಗಿಲ್ಲ. ಅದಕ್ಕೆ ಹೇಳ್ತೀರಿ 20